ಅದು ದೇವರ ಮೇಲೆ ಆಗಿರಲಿ, ಅದು ಗುರುವಿನ ಮೇಲೆ ಆಗಿರಲಿ, ಯಾರ ಮೇಲೆ ಇರಲಿ, ನಂಬಿಕೆ ಇರಬೇಕು. ಕಡೆಗೆ ಬಂದು ಹಿಂಗೆ ಹೇಳ್ತಾರ ಅವರು, ಕೈ ಹಿಡಿದ ಗಂಡನ ಮೇಲಾದರೂ ನಂಬಿಕೆ ಇರಬೇಕು, ಕೈ ಹಿಡಿದ ಸತಿ ಮೇಲಾದರೂ ನಂಬಿಕೆ ಇರಬೇಕು. ನಂಬಿಕಿಲ್ಲ ಅಂದ್ರೆ ಏನೂ ನಡೆಯಂಗಿಲ್ಲ. ಇಡೀ ಜಗತ್ತು ನಿಂತಿರೋದ ನಂಬಿಕೆ ಮೇಲೆ. ಹೌದಲ್ಲೇವ? ಹೌದಲ್ರಿ? ನಾವೆಲ್ಲ ದೇವರಿಗೆ ಕೈ ಮುಗಿತೀವಿ. ಅರ್ಥಕ್ಕಾಗಿ ದೇವರು ನಾವು ಜೋಡಿ ಮಾತಾಡಂಗಿಲ್ಲ. ಮತ್ತೆ ಮಾತಾಡತ್ತೇನ್ರಿ? ಇಲ್ಲ. ಯಾಕೆ ಕೈ ಮುಗಿತೀವಿ? ಯಾಕೆ ನಾವು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಹೋಗಿ ಬಾಣ ನೈವೇದ್ಯಗಳನ್ನ ಹಿಡಿದು ಕೈ ಮುಗಿತೀವಿ ಅಂದ್ರೆ, ನೀನ್ ನನ್ನನ್ನು ಕಾಪಾಡ್ತೀಯಾ, ಯು ಪ್ರೊಟೆಕ್ಟ್ ಮೀ, ನಿನ್ನ ಕಾಪಾಡ್ತೀಯಾ ಅಂತ ಹೇಳಿ ನಾವೇನ್ ಮಾಡ್ತೀವಿ? ಕೈ ಮುಗಿತೇವೆ. ಅದು ಎಲ್ಲದರಲ್ಲಿ ನಂಬಿಕೆ ಇರಬೇಕು. ಒಂದೂರ ಗಂಡ ಹೆಂಡತಿ ಇದ್ರಂತ್ರಿ. ಕೇಳಿ, ಗಂಡ ಹೆಂಡತಿ ಇದ್ರು. ಆಗಿನ ಕಾಲದ ಕಥೆ ಇದು. ಗಂಡ ಇದ್ದಾವ ತಿರ್ದಾಳಕ್ ಹೊಂಟಿದ. ತಿರ್ದಾಳಕ್ ಗೊಲಬಾಮಿಂದನೋ ಸುಲ್ತಾನ್ಪುರದನೋ ಹೊಂಟಾಣ. ತಿರ್ದಾಳಕ್ ಹೊಂಟಾನೆವ. ಆಗಿನ ಕಾಲಕ್ಕೆ ಮಂದಿ ಹೆಂಗಿತ್ತಿಲ್ಲ, ಅಜ್ಜ ದೋತ್ರ ಉಟ್ಕೊಂಡ್ ಬಂದಾರ ನೋಡ್ರಿ. ನೀಲಿ ಹಸಿರು ಶಾಲೆ ನಾವು ಆ ಕಡೆ ನೋಡ್ರಿ. ಇವ್ರ ಅಜ್ಜಾರ ನಾವು ಉಟ್ಕೊಂಡು ಬಂದಿವಿ. ನಾವು ದೋತ್ರ ಉಟ್ಕೊಂಡಿದ್ದ ಯಜ್ಜ, ನೇರು ಶೆಟ್ಟಂಗಿ ಹಾಕೊಂಡು, ತಲೆಗೊಂದು ಪೇಟ ಸುತ್ತಕೊಂಡು. ಪೇಟ ಇತ್ತವ ಎಲ್ಲರ ತಲೆ ಮೇಲೆ ಪೇಟ. ಈಗ ಪೇಟ ಕನಮರಿ ಆಗಿಬಿಟ್ಟು, ಯಾಕೆ ಸುತ್ತಕೊಳ್ಳೋದು ಒಂದು ತ್ರಾಸ, ತಲೆ ಮೇಲೆ ವಜ್ಜೆ ಆಗತ್ತವು. ಪೇಟ ಸುತ್ತಕೊಂಡು ನಡೆದಿದ್ದ. ಎಲ್ಲಿ? ತಿರ್ದಾಳಕ್ ಹೊಂಟಿದ್ದೇವ. ಹೊಂಟಿದಲ್ಲಿ ಹಚ್ಕೊಟ್ಟ ಕೇಳ್ರಿ. ಹೋಗು ಕಾಲಕ್ಕೆ ಅವಾಗೇನ್ ಡಾಂಬರ್ ರಸ್ತೆ, ಏನ್ ಮಣ್ಣಿನ ಹಾದಿನ, ಮಣ್ಣಿನ ಹಾದಿ ಹಿಂಗಾಗಿತ್ತು. ಹೋಗು ಹಾದಿ ಒಳಗೆ ಒಂದು ಮಿರಿ 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 ಮಿಂಚ್ತಿತ್ತು. ಮಿಂಚು ವಸ್ತು ಯಾವುದಿರಬಹುದು ಅಂತ ಹೇಳಿ ಹೋಗಿ ಯಜಮಾನ ಇದ್ದ ಮಣ್ಣನ್ನ ಅಗಿತಾನೆ, ಮಣ್ಣನ್ನ ಹಡ್ತಾನೆ, ಹೋಗಿ ನೋಡ್ತಾನೆ. ಯಾವ ವಸ್ತು ಇತ್ತಪ್ಪ ಅಂದ್ರ ಅದೊಂದು ಬಂಗಾರದ ಚೌಕಟ್ಟಿರ್ತಕ್ಕಂತಹ, ಬಂಗಾರದ ಕಟ್ಟಿರ್ತಕ್ಕಂತಹ ಒಂದು ಕಂಡ್ಯಾಳ ಇತ್ತು. ಕಂಡ್ಯಾಳ ಯಾವ್ದಿತ್ತವ? ಬಂಗಾರದ ಕಂಡ್ಯಾಳ ಅಂತ ತಿಳ್ಕೊರಿ. ಬಂಗಾರದ ಕಂಡ್ಯಾಳ ಇತ್ತು. ಅವಂದ ಹೊಡಿತಲಾಟ್ರಿ ಎಂದವ ಮುತ್ಯ, ಭಗವಂತನ ಆಶೀರ್ವಾದದಿಂದ ಎಲ್ಲ ಚಲೋ ಆತು ಅಂತ ಹೇಳಿ ಅದನ್ನ ದೋತ್ರ ಚಾಳಿ ಒಳಗೆ ಸುತ್ತಕೊಂಡು ನೋಡ್ರಿ. ಇವ್ರು ನೋಡ್ಯಾರ, ನೋಡಿದ್ರೆ ಮತ್ತೆ ಪಾಲ ಕೊಡೋದಾಗ್ತದಲ್ಲ. ಇವ್ರು ನೋಡ್ಯಾರ ಅಂತ ನೋಡಿದ ಯಾರು ಒಬ್ಬರು ಇದ್ದಿದ್ದಿಲ್ಲ. ದೋತ್ರ ಚಾಳಿ ಒಳಗೆ ಸುತ್ತಕೊಂಡು ಏನ್ ಮಾಡಿದ್ರೆ ಮನೆಗೆ ಬಂದ. ಅವನ ಹೆಂಡತಿ ಬಗ್ಗೆ ಅವನು ಸ್ವಲ್ಪ ಗೊತ್ತಿತ್ತು. ಹೆಂಡತಿ ಬಾಯಿ ಒಂದ್ ಸ್ವಲ್ಪ ದೊಡ್ಡದಿತ್ತಿರೋದು, ಅಂದ್ರೆ ಸೈಜ್ ನೋಡಕ್ ದೊಡ್ಡದಲ್ವೇ. ಆಕೆ ಏನಾರು ಹೇಳಿದ್ರೆ ಅರ್ಧ ಊರಿಗೆ 10 ನಿಮಿಷ ಮುಟ್ಟಿಸ್ಬಿಡ್ತಿದ್ವು. ಅಂತಹ ಬಾಯದು. ಮತ್ತು ಪಂಡ್ರಿ ಬಾಯಿ ಅಂತ ತಿಳ್ಕೊಂಡ್ರಿ. ಅಂತಹ ಬಾಯಿ. ಅವಂದ ಈ ಸುದ್ದಿ ಹೆಂಡತಿ ಗೊತ್ತಾತಂದ್ರ ಊರಾಗಿನವ್ರಿಗೆ ಎಲ್ಲರಿಗೂ ಗೊತ್ತಾಗ್ತತಿ. ಊರಾಗಿನವ್ರಿಗೆ ಗೊತ್ತಾದ್ರೆ ಮತ್ತೆಲ್ಲ ಬ್ರಿಟಿಷ್ ಪೊಲೀಸರು ಬರ್ತಾರು. ಬೇಡ, ಈ ಸುದ್ದಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಏನ್ ಮಾಡಿದಪ್ಪ ಅಂದ್ರ ಸಣ್ಣ ಸಣ್ಣ ಹೆಜ್ಜೆ ಇಟ್ಕೋತ ಹೋಗಿ ಕಪಾಟ ಕೀಲಿ ತಂದು ಕಪಾಟ ತೆಗೆದು ಒಳಗ ಅದನ್ನೊಂದು ಅರಿವ್ಯಾಗ ಸುತ್ತಿ ಒಳಗಿಟ್ಟ. ಹೆಂಡತಿ ಒಲಿ ಮುಂದೆ ಕೂತು ರೊಟ್ಟಿ ಮಾಡ್ತಿತ್ತು. ಟಕ್ ಟಕ್ ಮಾಡ್ತಿತ್ತು. ಆಕೆಗೆ ಏನು ಗೊತ್ತಾಗತ್ತಿಲ್ಲ ಗೊತ್ತಿಲ್ಲ. ಗಂಡ ಬಂದು ಹೋಗಿದ್ದು ಗೊತ್ತಾಗಿತ್ತು ಆಕೆಗೆ. ಹೋಗ್ತಾನತ್ತೇವ ಸಂತಿಗೆ ಇದ್ಯಾಕೆ ಬರ್ತಾರೆ, ಇದನ್ನ ಹೆಣ ಎತ್ತಲಿ ಅಂದಾಕಿ. ಒಳಗ ಬಂದ ಬಾಯಿ ಮಾಡಲಿಲ್ಲ. ಒಳಗ ಬಂದ ಬಾಯಿ ಮಾಡಲಿಲ್ಲ, ನನ್ನ ಕರೀಲಿಲ್ಲ. ಕಪಾಟ ಸಪ್ಪಳಾತು. ಕಪಾಟದಾಗ ಏನೋ ಇಟ್ಟಾನು. ಚಲೋ ಆತು. ರೊಟ್ಟಿ ಹೊತ್ತಿತ್ತು, ವಾಸ ಬರ್ತಿತ್ತು. ಚಲೋ ಆತು. ಚಿಂತಿ ಆಯ್ಕೆ ಅಂದ್ರು. ಹಿಂಗೇನು ಗಂಡ ಕಾಲೊಳಗೆ ಪಾದಕಿಯನ್ನು ಹಾಕೊಂಡು ಹಿಂಗ ಹೊರಗೆ ಹೊಂಟಿದ್ದ. ಹೊರಗೆ 2 ಹೆಜ್ಜೆ ಇಟ್ಟಾನೆಲ್ಲ ಗೊತ್ತಿಲ್ಲ. ಹೆಣ್ಮಗಳ ಕೈಯಾಗ ಒಂದು ಕಾರ ಹಾರಿ ಕಲ್ಲು ತಗೊಂಡು ಕತ್ತು ಜಿಗದು ಎಲ್ಲಿ ಬಂದಿರ್ಬೋದು. ಕಪಾಟ ಮುಂದೆ ಬಂದಿದ್ರು. ಆಕೆ PT ಉಷಾನ ತಂಗಿದ್ರು ಕಾಣ್ತತಿ. ದಕ್ಕತ್ತೇಳಿ ಎಲ್ಲಿ ಬಂದ್ರು? ಕಪಾಟ ಮುಂದೆ ಬಂದ್ರು. ಕಪಾಟ ಮುಂದೆ ಬಂದಾಳು. ಇವ ಕೀಲಿಕೆ ಗಂಡನಂತೆ ಗೊತ್ತಿತ್ತಲ್ಲ. ಕಾರಾರಿ ಕಲ್ಲು ತಗೊಂಡು ಟಾಕ್ ಪತ್ತು ಹೊಡೆದ. ಕೀಲಿಗೆ ಕೆಳಗಿತ್ತು. ನೋಡ್ತಾಳ, ಅರಿವಾಗೇನು ಸುತ್ತಿಟ್ಟಾನ. ಇದ್ರ ಧಾರಾವಾಹಿ ಆಗಿದ್ರೆ ಒಂದ್ ಮೂರು ವಾರ ಮಾಡ್ತೀವಿ. ತೋಮ್ 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 ವಿಚಿತ್ರ ಬಾಳ ಇರ್ತಾವ.
ಅರಿವ್ಯಾಗ ಸುತ್ತಿಟ್ಟಿದ್ದ ನೋಡಿದ್ಲು, ಅರಿವಿ ಒಳಗೆ ಸುತ್ತಿಟ್ಟಿರ್ತಕ್ಕಂಥ ವಸ್ತುವನ್ನು ಹೊರಗೆ ತೆಗಿತಾಳ. ತೆಗೆದು ನೋಡುತ್ತಾಳ, ಅವ್ವಾ ಈಗ ಸ್ವಲ್ಪ ಅಂದ್ರೆ ಟೈಮ್ ಕಡಿಮೆ ಐತಿ. ಆಕೆ ಅಂತ ಅರ್ಥ ಸರಿ ಬಾಯಿ ನಿಲ್ಲಿಸಿದ್ದಿಲ್ಲ. ಮುಂದೆ ಚಾಲೂ ಮಾಡಿದಳು. ಹಾಗಾಗಿ ತೋರ್ಸಾಕತ್ತೀನಿ ನಿಮ್ಗೆ. ಯವ್ವ ನನ್ನ ಗಂಡ ಸುಮಾರಾಗ್ಯಾನವ್ವ, ನನ್ನ ಗಂಡ ಯವ್ವ ಬಾಳ ಕೆಟ್ಟಾಗ್ಯಾನವ್ವ, ನನ್ನ ಗಂಡ ಬಾಳ ಚಲೋ ತಿಳಿದಿದ್ನವ್ವ, ನನ್ನ ಗಂಡನ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡಿದ್ನಿ, ನನ್ನ ಗಂಡ ಸುಮಾರಾಗ್ಯಾನು. ಹಿಂಗೇನು ಅಳ್ಳಾಕತ್ತಲ್ಲ, ಮುದುಕಿದ್ದದು ಓಡ್ಕೊಂತ ಒಳಗೊತ್ತ ಬಾಯಾಗ ಹಲ್ಲಿದ್ದಲ್ಲ ಪಾಪದು. ಬಂದು ಕೇಳಿದ್ವಿ, ಏನ್ ಮಾಡಿದವ ನನ್ನ ಮಗ, ಏನ್ ಮಾಡುತ್ತೇವ ನಿನ್ನ ಮಗ ನನಗೆ ಮೋಸ ಮಾಡಿದ. ಏನ್ ಮೋಸ ಮಾಡಿದ ಹೇಳರೆ ಹೇಳು, ಎಟ್ಟಳಾಕತ್ತಿ ಮ್ಯಾಗಿನ ಹಂಚಳಗಾಡಕತ್ತಾವ. ಏನ್ ಮಾಡಿದ ನನ್ನ ಮಗ? ಅತ್ತಿ ಮನಸ್ಸಿನಾಗ ಕತ್ತಿ ಅದಕ್ಕೆ, ಮನಸ್ಸಿನಾಗ ಕತ್ತಿ ಹೊರಗ ಅತ್ತಿ ನಿನ್ನ ಮಗ ಏನ್ ಮಾಡಿದ? ಅತ್ತಿ ನಿನ್ನ ಮಗ ಇನ್ನೊಂದು ಮದುವೆಯಾಗ್ಯಾನ. ತೀ 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 ಆಗ್ಯಾನ ಅತ್ತಿ. ಆಗುದಟ್ಟಲ್ಲ, ಏನ್ ಮಾಡ್ಯಾನ ಗೊತ್ತೇನು? ಆಕಿ ಫೋಟೋ ಮನೆಗೆ ತಂದಾನ ನೋಡ ಯವ್ವ ಅತ್ತಿ. ಕಲ್ಯಾಣದ ಗೊತ್ತಿಲ್ಲ ಏನಾಗ್ತದೆ ಅತ್ಯಂದ್ರು. ಅವ್ವ ನನ್ನ ಮಗ 4 ಮಂದಿಯಾಗಿ ಹಿರಿತನಕ್ಕೆ ಹೋಗ್ತಿದ್ದ ಯವ್ವ, ಬಹಳ ಕಿಮ್ಮತ್ತಿನವ ಅಂತ ತಿಳ್ಕೊಂಡಿದ್ವಿ. ಹೋಗಿ 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 ಮದುವೆ ಆಗ್ಯಾನ ಇನ್ನೊಂದು ಸೊಸಿ ದೇವತೆ ನೋಡಲು ತೋರ್ಸಾಕಿದ್ವಿ. ಅಂತ ಅದಕ್ಕೆ ಭಾವಚಿತ್ರ ಅಂದ್ರಾಕಿ. ಸೊಸಿ ದೇವತೆ ಭಾವಚಿತ್ರ ನೋಡುವಂತಂದಾಗ ಅತ್ತಿ ಕೈ ಒಳಗೆ ಸೊಸಿ ಕೊಟ್ಲು. ಅತ್ತಿದ್ದಕ್ಕೆ ನೋಡಿದ್ರು, ಯವ್ವ ನನ್ನ ಮಗ ಚಲೋ ಅಂತ ತಿಳ್ಕೊಂಡಿದ್ನಿ ಯವ್ವ, ನನ್ನ ಮಗನಂತ ಹಾಳಾದವ ಯಾರು ಇಲ್ಲ ಯವ್ವ. ಯವ್ವ ಆಗುದಾತ ಹೋಗೋದು ಹೋತ ಎಲ್ಲ ಮುಗಿತ. ಯಾರೋ 4 ಮಂದಿ ಕೂಡಿ ನನ್ನ ಮಗಗೆ ಪಸ್ಕಂತಿ ಹಾಕ್ಯಾರ ಯವ್ವ. ಆಗೋದಾಗ್ಯದ ಹೋಗೋದು ಹೋಗ್ಯದ ಯವ್ವ, ನನ್ನ ಮಗಗೆ ತಿಳಿಲಿಲ್ಲ ಯವ್ವ, ಯಾರು ತೆಲಿಗೆ ಏನ್ ಮಾಡಿ ಬಡಿಸ್ರ ಯವ್ವ. ಹೋಗಿ ಹೋಗಿ ಬಾಯಾಗ ಹಿಡಿದು ಬದುಕಿನ ಮದುವೆ ಆಗ್ಯಾನ ಯವ್ವ. ಯಾರ ಮದುವೆ ಆಗ್ಯಾನ? ಯಾರ ಮದುವೆ ಆಗ್ಯಾನ? ನಿನ್ನ ಬಾಯಾಗ ಹಲ್ಲದವ, ಅವ್ರ ಬಾಯಾಗ ಏನಿಲ್ಲ. ಇದಕ್ಕೂ ಕಂಡು ಗೊತ್ತಿಲ್ಲ. ಅದು ಹೆಂಗ ಹೇಳೋದು, ಅಳು ಇದು ಹಿಂಗ ಹೇಳೋದು. ಯವ್ವ ನನ್ನ ಗಂಡ ಹೋಗ್ತ, ಯವ್ವ ನನ್ನ ಮಗ ಸುಮಾರಾತ. ಒಳ್ಳಾಕೊತ್ತು ನಮ್ಮ ಹೋಗ್ಬಿಡ್ರೆ ಹನಿ ಬಡ್ಕೋತೀರಿ. ಅಳು ಶಬ್ದ ಊರು ಹೊರಗೆ ನಾವು ಬಾಗ್ಲ ಕೇಳಕ್ಕಾಯ್ತು, ಹೊರಗೆ ತಿರುಗಾಡೋ ಮಂದಿ ನೋಡಕ್ಕಾಯ್ತು. ಅದ್ರೊಳಗ ದೋತ್ರ ಉಟ್ಕೊಂಡು ಮನುಷ್ಯ ತಲೆಗೆ ಪೇಟ ಸತ್ಕೊಂಡು ಅವ್ ಬಂದ. ಯಾಕೆ ಕಳ್ಳಾಕತ್ತೀರಿ ಮನಿ ಒಳಗೇನಾತು ಅಂತಂದಾಗ ಮೊದಲು ಶಶಿ ಹೇಳ್ತಾಳ, ಏನ್ ಹೇಳಿ ಅಣ್ಣ, ನಿಮ್ ಮಳೆ ಸುಮಾರು ಲಗ್ದ ಮಾಡ್ಯಾನೆನ್ನ. ಏನ್ ಮಾಡ್ಯಾನ ತಂಗಿ? ಮತ್ತೊಂದು ಮದುವೆ ಆಗ್ಯಾನು. ಏ ತಮ್ಮ ನಿನಗೆ ಗೊತ್ತಿಲ್ಲನೋ, ನನ್ನ ಮಗ ನಿನ್ನ ಜೋಡಿನ ಇರ್ತಿದ್ದ, ನಿನ್ನ ಜೋಡಿನ ಉಡ್ತಿದ್ದ, ನಿನ್ನ ಜೋಡಿನ ತಿಳ್ತಿದ್ದ. ಯಪ್ಪ ನನ್ನ ಮದುವೆಗೆ ಯಾರೋ ತೆರಿಗೆ ಒಡಿಸಿ ಏನೋ ಮಾಡಿಬಿಟ್ಟಾರ ಯಪ್ಪ. ಏನಾಗಿತ್ತು ಅಂದವ? ಏನಿಲ್ಲ ನೋಡಿಲ್ಲಿ ಮದುವೆ ಆಗ್ಯಾನ. ಫೋಟೋ ತಗೊಂಬಂದ ಮನೆಗೆ. ಫೋಟೋ ಎಂತದ ಫೋಟೋ ಅದು ತೋರಿಸಿ ನನಗೂ ಒಟ್ಟಂದವ. ನೋಡ್ದವ, ಅಯ್ಯೋ ಹನಿ ಹನಿ ಬಡ್ಕೋರಿ. ಹುಡುಗ ಚಲೋ ಅಂತ ತಿಳ್ಕೊಂಡಿದ್ವಿ, ಬಲ್ಲ ಅಂತ ತಿಳ್ಕೊಂಡಿದ್ವಿ. ಹತ್ತಿ ಮಾರಕ್ ಹೋದಾಗ ಇವನು ಹೊತ್ಕೊಂಡು ಹೋಗ್ತಿದ್ವಿ. ಅಲ್ಲೆಲ್ಲ ಚಲೋ ಮಾತಾಡ್ತಿದ್ದ, ಎಲ್ಲ ಬರಬ್ಬರ ಮಾತಾಡ್ತಿದ್ದ, ರೇಟ್ ಬರಬ್ಬರ ಫಿಕ್ಸ್ ಮಾಡ್ತಿದ್ದ. ಎಲ್ಲೋ ಶಾನೆ ಅಂತ ತಿಳ್ಕೊಂಡಿದ್ವಿ. ಇದಕ್ಕೆ ಯಾಕೆ ಬಂತ ಇಂಥ ಕಾಲ? ಆಗುವುದಾಗ್ಯಾನ, ಹೋಗುದು ಹೋಗ್ಯದ. ಗಂಡ ಮಗನ ಮದುವೆ ಆಗ್ಯಾನಲ್ಲ ಯವ್ವ. ಯಾರ ಮದುವೆ ಆಗ್ಯಾನ? ಗಂಡ ಮಗನ ಮದುವೆ ಆಗ್ಯಾನ. ಕನ್ನಡದಾಗ ಏನ್ ಕಾಣದೇವ?
ಏನ್ ಕಾಣ್ತತಿ? ನೋಡಿದ್ದ ಕಾಣದು ಎಲ್ಲ ಹಾಕತ್ತು. ಅಂದ್ರೆ ಇದಕ್ಕಾಗಿದು ವಿಶ್ವಾಸ. ಯಾರ ಮ್ಯಾಲ ನಾವು ವಿಶ್ವಾಸ ಇರೋದಿಲ್ಲಲ್ಲ, ವಿಶ್ವಾಸವನ್ನ ಕಡಿಮೆ ಮಾಡ್ತೀವಲ್ಲ, ಅಂತಹ ಕಾಲದೊಳಗೆ ನಮಗೆಲ್ಲ ಇಂತಹ ಅನುಭವ ಆಗ್ತದೆ ಅನ್ನತಕ್ಕಂತಹ ವಿಚಾರವನ್ನ ಇವತ್ತಿನ ದಿವಸ ಇಟ್ಟುಕೊಂಡು ತಿಳ್ಕೊಂಡು, ದೇವರಿದ್ದಾನೆ, ದೇವರು ನಮ್ಮನ್ನ ಕಾಯ್ತಾನೆ, ದೇವರು ನಮ್ಮ ಕಡೆ ತನಕ ನಮ್ಮನ್ನ ಕಾಯ್ಬೇಕಾದ್ರೆ ನಮ್ಮಲ್ಲಿ ಏನ್ ಬೇಕಾಗುವುದೈವ? ನಂಬಿಕೆ ಬೇಕು. ನಂಬದೆ ನೆಚ್ಚದೆ ಬರದ ಕರವರ ಕೊಂಬ ನೆಚ್ಚಿ ಕೂಗಂದವನ್ನು ಕೂಡಲ ಸಂಗಮ ದೇವರ ಅನ್ನ ಬಸವನವರ ವಾಣಿ. ಹಾಗೆ ನಾವು ನಂಬಿಕೆ ನಮ್ಮ ಒಳಗಿರಬೇಕು. ನಂಬಿಕೆ ಒಳಗಿಟ್ಟುಕೊಂಡು ನಾವು ದೇವರನ್ನ ಭಜಿಸಿದ್ವಿ, ದೇವರನ್ನ ಪೂಜಿಸಿದ್ವಿ ಅಂದ್ರೆ ಆಕಿ ಒಲಿ ಮೇಲೆ ಅಡಿಗೆ ಮಾಡುವ ಹೆಣ್ಮಗಳಾಗಿರ್ಲಿ, ಮನಿ ಹೊರಗೆ ಬಂದ ಕಸ ಮುಸರೆ ಮಾಡುವ ಹೆಣ್ಮಗಳಾಗಿರ್ಲಿ, ಅವ ಹೊಲದೊಳಗ ಕಬ್ಬು ಕಡಿಯೋ ಗಂಡಮಗನ ಆಗಿರ್ಲಿ, ಮಡಿ ಕಟ್ಟೋ ಗಂಡಮಗನ ಆಗಿರ್ಲಿ, ಅವನ ಮನಸ್ಸಿನೊಳಗ ದೇವಿ ನೀ ಅದಿಯವ, ನಿನ್ನ ಆಶೀರ್ವಾದದಿಂದ ಈ ಭೂಮಿ ಮೇಲೆ ಎಲ್ಲ ಚಲೋ ನಡೀತದವ ಅಂತಕ್ಕಂತಹ ಭಾವ ಯಾರೊಳಗಿರ್ತದಲ್ಲ ಅವರಿಗೆ ದೇವರ ಅದಾನ. ಯಾರಿಗೆ ದೇವರು ನಮಗಿಲ್ಲ, ದೇವರನ್ನ ನಾವು ನೋಡಿಲ್ಲ, ದೇವರನ್ನೋದು ಇಲ್ಲ ಅಂತವರಿಗೆ ದೇವರು ಇಲ್ಲ. ಒಮ್ಮೆ ಅದನ್ನೆಂತ ತೋರಿಸ್ತಾನವ, ಒಮ್ಮೆ ಅದನ್ನೆಂತ ತೋರಿಸ್ತಾಳಕ್ಕಿ, ಅವಾಗ ಅವ್ರಿಗೆ ಇರಂಗಿಲ್ಲ. ಯಾರಿರಂಗಿಲ್ಲ, ಇಲ್ಲ ಅಂತ ಅವ್ರಿಗೆ ಇರಂಗಿಲ್ಲ. ಅದಕ್ಕಾಗಿ ಇರುವಾಗ, ಬೆರೆವಾಗ, ಕರೆವಾಗ, ನಗುವಾಗ, ಅಳುವಾಗ ನಾವು ಯಾರನ್ನ ನೆನೆಸ್ಕೊಂತ ನಗೋಣ ಅಂದ್ರೆ ಆ ದೇವರನ್ನ ನೆನೆಸೋಣ. ನೀ ಕೊಟ್ಟಿದ್ದಕ್ಕೆ ಬದುಕಿವಪ್ಪ, ನೀನ್ ಇಟ್ಟಿದ್ದಕ್ಕೆ ಇಟ್ಟಿವಿ, ಕರುಣಾಳು ಬಾ ಬೆಳಗ್ಗೆ, ಕೈ ಹಿಡಿದು ನಡೆಸನ್ನನು ಇರುಳಗ ವಿದೂರ ಕತ್ತಲೊಳಗೆ ಅಂತ ಹೇಳಿ ಹೊಸಕಿದೆ ಮಬ್ಬಿನಲ್ಲಿ ಅನ್ನೋ ಹಾಗೆ ಆ ಕರುಣಾಳವಾಗಿರ್ತಕ್ಕಂಥ ಭಗವಂತನನ್ನ ಭಕ್ತಿಯಿಂದ ಪ್ರಾರ್ಥಿಸೋಣ ಅನ್ನತಕ್ಕಂಥ ಮಾತನ್ನ ನಿಮ್ಮಲ್ಲಿ ಹೇಳ್ತಾರೆ. ಯಾಕಂದ್ರೆ ಒಂದು ತಾಸ ಪುರಾಣ ಮಾಡಕತ್ತೀನಿ ಅಂತ ನನಗೆ ಗೊತ್ತಾಗಿಲ್ಲ. ನಿಮಗೆಲ್ಲ ಏನೋ ಶೆಟ್ಲ ಊಟ ಮುಗಿತಲ್ಲ ಅಂತ ನಿಮ್ಗೆ ಅನ್ಸಾಕತ್ತದ. ನಿಮ್ಮ ಮನಸ್ಸಿನಾಗ ಹೇಳ್ತಮ್ಮ, ನಾನು ಒಂದು ಸ್ವಲ್ಪ ಸೈಕಾಲಜಿ ಓದೀನಿ. ನಿಮ್ಗೆ ಏನು ಇಟ್ಲ ಊಟ ಚಾಲೋ ಮಾಡಿ ಎಟ್ಲ ಊಟ ಮುಗಿಸ್ಬೇಕು, ಕರೆಕ್ಟ್ 8ಕ್ಕೆ ಚಾಲೋ ಮಾಡಿ 9:04-5 ಆಗೈತೆ ಮುಗಿಸ್ತೀವಿ ಪುರಾಣ. ನಮ್ದು ಕರೆಕ್ಟ್ ಟೈಮಿಂಗ್ ರೀ. ಯಾಕಂದ್ರೆ ನೀವು ಆಮೇಲೆ ಬರ್ತಂದ್ರೆ ಸಿಗಂಗಿಲ್ಲ. ಅದಕ್ಕಾಗಿ ನಾಳೆ ಸರಿಯಾದ ಸಮಯಕ್ಕೆ ಬರಬೇಕು. ನಾಳೆ ನಿಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ನಾಡಿನ ಖ್ಯಾತ ಪರಮ ಪೂಜ್ಯರಾಗಿರ್ತಕ್ಕಂಥ ವಯಸ್ಸಿನಲ್ಲಿ ಬಹಳ ಕಿರಿಯರು, ಅದೇ ರೀತಿ ಅನುಭವದಲ್ಲಿ ಬಹಳ ಹಿರಿಯರಾಗಿರ್ತಕ್ಕಂಥ ಓಲೆ ಮಠದ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪೂಜನೀಯ ಇನ್ನು ಪಟ್ಟಾಧಿಕಾರಿಯಾಗಿಲ್ಲ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಆನಂದ ದೇವರು ಓಲೆ ಮಠ ಮಹಾಸ್ವಾಮಿಗಳವರು ನಾಳೆ ದಿವಸ ನಮ್ಮ ಕಾರ್ಯಕ್ರಮ ಬಂದು ಬಹಳ ಚಲೋ ಮಾತಾಡ್ತಾರ ಅವರು.